ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಹಿಂದಿನ ಸಂಚಿಕೆಯಲ್ಲಿ ಸುಪ್ತ, ಪ್ರಾಜ್ಞಾತ್ಮಿಕ ಅನ್ನುವಂಥ ನಾಮಗಳ ವಿವರಣೆಯಾಗಿತ್ತು. ಇವತ್ತಿನ ಮೊದಲನೇ ನಾಮ ತುರಿಯ. ತುರಿಯವನ್ನು ಕೂಡ ಮುಂದಿನ ಸರ್ವಾವಸ್ಥಾ ವಿವರ್ಜಿತ ಅನ್ನುವ ನಾಮದ ಜೊತೆಗೇ ಹೇಳಿದರೆ ಸರಿಯಾಗಿ ಅರ್ಥ ಆಗ್ತದೆ. ಹಾಗಾಗಿ ಇವತ್ತಿನ ಮೊದಲನೇ ನಾಮವನ್ನಾಗಿ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಅನ್ನುವಂಥ ನಾಮವನ್ನು ತೆಗೆದುಕೊಳ್ಳೋಣ. ತುರಿಯ ಅಂತಂದರೆ ಅತ್ಯುಚ್ಚವಾದ ತುರೀಯ ಅವಸ್ಥೆಯಲ್ಲಿರುವವಳು ಅಂತ ಅರ್ಥ. ಈ ತುರೀಯ ಅನ್ನುವಂಥದ್ದು ಈ ಮೊದಲು ಹೇಳಿದಂತಹ ಮನಸ್ಸಿನ 3 ಅವಸ್ಥೆಗಳೇನಿವೆ, ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ ಸ್ಥಿತಿ ಏನಿದೆ, ಈ 3 ಅವಸ್ಥೆಗಳನ್ನು ಧಾರಣ ಮಾಡಿಕೊಂಡಿರುವಂತಹ ಸದಾ ಇರುವ ಚೈತನ್ಯದ ಸ್ಥಿತಿ, ಎಲ್ಲರಲ್ಲೂ ಎಲ್ಲ ಜೀವಕೋಟಿಗಳಲ್ಲೂ ಸದಾ ಇರುವ ಈ ಒಳ ಎಚ್ಚರದ ಸ್ಥಿತಿಯನ್ನು ತುರಿಯ ಅಂತ ಇಲ್ಲಿ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಮುಂದಿನ ನಾಮ ಬಂದಿದೆ, ಸರ್ವಾವಸ್ಥಾ ವಿವರ್ಜಿತ. ಈ ಎಲ್ಲ ಅವಸ್ಥೆಗಳನ್ನು ಮೀರಿದಂತಹ ಅತ್ಯುಚ್ಚವಾದ ಅತ್ಯಾನಂದಕರವಾದ ಸ್ಥಿತಿ ಏನಿದೆ, ಸಮಾಧಿ ಸ್ಥಿತಿ ಅಂತ ಏನು ನಾವು ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ, ಆ ಸ್ಥಿತಿಯನ್ನು ಇಲ್ಲಿ ಸರ್ವಾವಸ್ಥಾ ವಿವರ್ಜಿತಳಾದ ತುರೀಯ ಸ್ಥಿತಿ, ಇದು ನಮ್ಮೊಳಗಿನ ನಿಜವಾದ ಆತ್ಮಸ್ಥಿತಿ, ಆನಂದದ ಸ್ಥಿತಿ ಅಂತ ಇಲ್ಲಿ ವಾಗ್ದೇವಿಯರು ಹೇಳಿರುವಂಥದ್ದು. ಅಂದರೆ ಈ ಒಂದು ಸತ್ಯದ ಸ್ಥಿತಿಯಿಂದನೇ ಇಡೀ ಸೃಷ್ಟಿಯೆಲ್ಲವೂ ಹುಟ್ಟಿ ಬಂದಿರೋದು. ಹಾಗಾಗಿ ಸೃಷ್ಟಿಯೆಲ್ಲವೂ ಕಡೆಗೆ ಲಯವಾಗಿ ಹೋಗಿ ಸೇರಿಕೊಳ್ಳೋದು ಇದೇ ಮೂಲ ತುರಿಯ ಸ್ಥಿತಿಯಲ್ಲೇನೆ. ಹಾಗಾಗಿ ಪ್ರತಿಯೊಂದು ಮನುಷ್ಯನೂ ಕೂಡ ನಿಜವಾಗಿ ಸಾಧಿಸಿಕೊಳ್ಳಬೇಕಾದದ್ದು ಅದೇ ತುರಿಯ ಸ್ಥಿತಿ ಅಥವಾ ಸಮಾಧಿ ಸ್ಥಿತಿ. ಒಂದು ಮನುಷ್ಯನಿಗೆ ಆ ಸಮಾಧಿ ಸ್ಥಿತಿ ಸದಾ ಯಾವುದು ಅಂತ ಗೊತ್ತಾಗಿ ಅದರಲ್ಲೇ ಅವನ ಮನಸ್ಸು ನೆಲೆಗೊಳ್ಳಲಿಕ್ಕೆ ಶುರುವಾಯಿತು, ಆಗ ಆ ಪರಮಾನಂದದ ಸ್ಥಿತಿ ಅವನಿಗೆ ಪ್ರಾಪ್ತ ಆಗ್ತದೆ. ಸಾಮಾನ್ಯವಾಗಿ ನಮ್ಮ ಮನಸ್ಸಿಗಿರುವ ಈ 3 ಅವಸ್ಥೆಗಳನ್ನು ಮೀರಿ ಅವನು ಆ ತುರೀಯದಲ್ಲೇ ನೆಲೆಗೊಂಡಿರ್ತಾನೆ ಅಂತ ಈ ಬ್ರಹ್ಮಜ್ಞಾನಿಗಳ ಸ್ಥಿತಿ ಅನ್ನುವಂಥ ಸ್ಥಿತಿಯನ್ನು ತುರೀಯ ಸ್ಥಿತಿ ಅಂತ ಇಲ್ಲಿ ಕರೆದಿರುವಂಥದ್ದು. ಹಾಗೆ ಆ ಮಾತೆಯೇ ಈ ತುರೀಯ ಸ್ಥಿತಿಯಲ್ಲಿ ಇರುವವಳು. ತುರೀಯ ಸ್ಥಿತಿ ಅಂತಂದರೆ ಸರ್ವಾವಸ್ಥಾ ವಿವರ್ಜಿತಳಾದ ಈ ಶ್ರೀಮಾತೆಯ ಸ್ಥಿತಿ ಅಂತ ಇಲ್ಲಿ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂತಂದರೆ, ಸಾಮಾನ್ಯವಾಗಿ 3 ಅವಸ್ಥೆಗಳನ್ನು ಅನುಭವಿಸುವ ನಮ್ಮ ಮನಸ್ಸಿಗೆ ಈ ಭಕ್ತಿ ಸಾಧನೆ, ಜ್ಞಾನ ಸಾಧನೆಗಳಿಂದ ಅಥವಾ ಉಪಾಸನೆಯಿಂದ ಸುಪ್ತವಾಗಿರುವ ನಮ್ಮ ಆತ್ಮಾನಂದದ ಸ್ಥಿತಿ ಅಂತ ಮನಸ್ಸಿಗೊಂದು ಸ್ಥಿತಿ ಏನಿದೆ, ಅದನ್ನು ಎಚ್ಚರಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಕೂಡ ಈ ತುರೀಯ ಅವಸ್ಥೆಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಅದೇ ನಮ್ಮ ಮೂಲ ಸ್ಥಿತಿ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಆ ಮೂಲ ಸ್ಥಿತಿ, ಆ ಆನಂದದ ಸ್ಥಿತಿ ನಮ್ಮೊಳಗಿರುವ ಮನಸ್ಸಿನ ಮೂಲವೇ ಆಗಿದೆ. ಮನಸ್ಸಿಂದನೇ ಅದನ್ನು ಜಾಗೃತಿಗೊಳಿಸ್ಕೊಳ್ಬೇಕು ಅನ್ನೋದನ್ನು ಈ ನಾಮಗಳಿಂದ, ಈ ಅವಸ್ಥಾತ್ರಯ ವಿಶ್ಲೇಷಣೆಯಿಂದ, ಅದಕ್ಕೆ ಸಂಬಂಧಪಟ್ಟ ಈ ಎಲ್ಲ ನಾಮಗಳಿಂದ ಸರ್ವಾವಸ್ಥಾ ವಿವರ್ಜಿತವರೆಗೆ ಈ ವಾಗ್ದೇವಿಯರು ಒಳ ಸೂಚನೆ ಕೊಡ್ತಾ ಇದ್ದಾರೆ. ಮುಂದಿನ ನಾಮವನ್ನು ನೋಡೋಣ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ. ಇವೆರಡೂ ನಾಮಗಳನ್ನು ಒಟ್ಟಿಗೆ ತೆಗೆದುಕೊಳ್ಳೋದ್ರಿಂದ ನಮಗೆ ಇದರ ಅರ್ಥ ಹೆಚ್ಚಿಗೆ ಸ್ಪಷ್ಟ ಆಗ್ತದೆ. ಹಾಗಾಗಿ ಇವೆರಡು ಒಟ್ಟಿಗೆ ಅರ್ಥ ವಿವರಣೆಯನ್ನು ಮಾಡೋಣ. ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಅಂದರೆ ಇಡೀ ಜಗತ್ತನ್ನು ಬ್ರಹ್ಮರೂಪದಿಂದ ಸೃಷ್ಟಿ ಮಾಡುವವಳು ಈ ಆತ್ಮಚೈತನ್ಯ ಅಂತ ಈ ನಾಮ ಹೇಳುವಂಥದ್ದು. ಬ್ರಹ್ಮ ಸೃಷ್ಟಿ ಅನ್ನೋ ಮಾತು ನಮಗೆ ಗೊತ್ತಿದೆ. ಆದರೆ ಆ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದ ಶಕ್ತಿಯೊಂದಿದೆಯಲ್ಲ, ಆ ಶಕ್ತಿ ರಜೋಗುಣ ಪ್ರೇರಣೆಯಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡ್ತದೆ. ಹಾಗೆ ಬ್ರಹ್ಮನು ಉಳಿದ ಸೃಷ್ಟಿಯನ್ನು ಸೃಷ್ಟಿ ಮಾಡುವಂತೆ ಮಾಡ್ತದೆ. ಅಥವಾ ಬ್ರಹ್ಮರೂಪದಿಂದ, ಬ್ರಹ್ಮನೊಳಗಿಂದ ಅದೇ ಆತ್ಮಚೈತನ್ಯವೇ ರಜೋಗುಣದಿಂದ ಈ ಜಗನ್ನಿರ್ಮಾಣ ಕಾರ್ಯವನ್ನು ಮಾಡ್ತದೆ. ಈ ಜಗನ್ನಿರ್ಮಾಣ ಕಾರ್ಯ ಅತ್ಯಂತ ಅದ್ಭುತವಾದ ಶಕ್ತಿ ಕಾರ್ಯ.
ಇದರನ್ನು ನಾವು ಒಳಗಿಂದ ವಿಚಾರ ಮಾಡಿದಾಗ ಈ ಜಗನ್ನಿರ್ಮಾಣ ಕಾರ್ಯದ ಅದ್ಭುತ ನಮಗೆ ಗೊತ್ತಾಗುವಂಥದ್ದು. ಮೊದಲಿಗೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಆ ಪಂಚಭೂತಗಳ ಬೇರೆ 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 ರೀತಿಯ ಪಂಚೀಕರಣದಿಂದ ಈ ಜಗತ್ತನ್ನು, ಈ ಜೀವಕೋಟಿಗಳನ್ನು ಸೃಷ್ಟಿ ಮಾಡಿರುವಂಥ ಒಂದು ಅದ್ಭುತವಾದಂಥ ಕಾರ್ಯ ನಮ್ಮ ಕಣ್ಣ ಮುಂದಿದೆ. ನಾವು ಆ ಜಗತ್ತಿನಲ್ಲೇ ಇದ್ದೇವೆ. ಪ್ರತಿ ಕ್ಷಣ ಆ ಜಗತ್ತನ್ನು ಮತ್ತು ಆ ಚೈತನ್ಯ ಮಾಡಿಕೊಟ್ಟ ವ್ಯವಸ್ಥೆಯನ್ನು ನಾವು ಅನುಭವಿಸ್ತಲೇ ಜೀವನ ಮಾಡ್ತಾ ಇದ್ದೇವೆ ಅಲ್ವಾ. ಒಂದು ಸಮುದ್ರವನ್ನು ನೋಡಿಬಿಟ್ರೆ ಸಾಕು, ಆ ಸಮುದ್ರದ ಸೃಷ್ಟಿ ಹೇಗಾಗಿದೆ, ಯಾವ ರೀತಿ ಅದು ನಡೀತಾ ಇದೆ, ಇಡೀ ಪ್ರಪಂಚಕ್ಕೆ ಆ ಸಮುದ್ರ ಹೇಗೆ ಆಧಾರ ಆಗಿದೆ ಅನ್ನೋದೆಲ್ಲ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಇದು ಮನುಷ್ಯನ ಹತ್ರ ನಿರ್ಮಾಣ ಮಾಡಲಿಕ್ಕಾಗ್ತದ ಅಥವಾ ಬೇರೆ ಯಾರ ಹತ್ರ ಆದರೂ ನಿರ್ಮಾಣ ಮಾಡಲಿಕ್ಕಾಗ್ತದ ಅಂತ ಕೇಳಿದರೆ ಇಲ್ಲ, ಖಂಡಿತವಾಗೂ ಇಲ್ಲ. ಇದು ಆ ಜಗಚ್ಚೈತನ್ಯ ಮಾತ್ರ ಮಾಡುವಂತಹ ಅದ್ಭುತವಾದಂತಹ, ಅಪೂರ್ವವಾದಂತಹ, ಅನನ್ಯವಾದಂತಹ ಸೃಷ್ಟಿ. ಹಾಗಾಗಿ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಅಂತ ಈ ನಾಮದ ಸ್ತುತಿ ವಾಗ್ದೇವಿಯರಿಂದ ಆ ಚೈತನ್ಯಕ್ಕೆ ನಡೀತಾ ಇದೆ. ನಿನ್ನಂತೆ ಸೃಷ್ಟಿ ಮಾಡುವವರು ಇನ್ನೊಬ್ಬರಿಲ್ಲ, ಎಲ್ಲವೂ ಕೂಡ ಇಲ್ಲಿ ನಿನ್ನದೇ ಸೃಷ್ಟಿ. ಈ ರೀತಿಯ ಸೃಷ್ಟಿಯನ್ನು ಮಾಡಿದಂಥ ನಿನಗೆ ನಮ್ಮ ಹೃದಯ ವಂದನೆಗಳು ಅಂತ ಈ ರೀತಿ ಸ್ತುತಿ ಮಾಡ್ತಾ ಇದ್ದಾರೆ ಇಲ್ಲಿ ವಾಗ್ದೇವಿಯರು. ಯಾಕೆ ಅಂತಂದರೆ ವಾಗ್ದೇವಿಯರನ್ನು ಸೃಷ್ಟಿ ಮಾಡಿದ್ದು ಕೂಡ ಈ ಮಾತೇನೆ. ಹಾಗಾಗಿ ತಮ್ಮ ಸೃಷ್ಟಿ ಹೇಗಾಗಿದೆ ಅಂತ ಅವರು ಅರಿತುಕೊಂಡು ತಮ್ಮ ಮೂಲವನ್ನೇ ಶರಣು ಹೋಗ್ತಿದ್ದಾರೆ. ಯಾಕೆ ಅಂದರೆ ನಾವು ಕೂಡ ನಮ್ಮನ್ನು ಹುಟ್ಟಿಸಿದ ಆ ಬ್ರಹ್ಮಶಕ್ತಿಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು, ಸ್ಮರಣೆ ಮಾಡಿಕೊಂಡು ಅವಳಿಗೆ ಶರಣಾಗಬೇಕು ಅನ್ನೋ ಸೂಚನೆ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಅನ್ನುವಂಥ ನಾಮದಿಂದ ನಮಗೆ ಸಿಗ್ತಾ ಇರುವಂಥದ್ದು. ಮುಂದಿನ ನಾಮ ಗೋಪ್ತ್ರಿ ಗೋವಿಂದ ರೂಪಿಣಿ. ಇದರ ಅರ್ಥ ಏನು ಅಂತಂದರೆ, ಗೋವಿಂದ ರೂಪದಿಂದ, ವಿಷ್ಣು ರೂಪದಿಂದ ತಾನು ಸೃಷ್ಟಿ ಮಾಡಿದ ಜಗತ್ತನ್ನೆಲ್ಲ ರಕ್ಷಣೆ ಮಾಡುವವಳು, ಪಾಲಿಸುವವಳು ಅಂತ ಅರ್ಥ. ಇಲ್ಲಿ ಗೋಪನ ಅಂದರೆ ರಕ್ಷಣೆ ಮಾಡೋದು ಅಂತ ಅರ್ಥ. ಲಲಿತಾದೇವಿಯ ಮಾತಿನಲ್ಲೇ ಈ ಗೋವಿಂದ ರೂಪ ಅಂದರೆ ಏನು ಅಂತ ಕೇಳೋದಾದರೆ, ಮಮೈವ ಪೌರುಷಂ ರೂಪಂ ಗೋಪಿಕಾ ಜನ ಮೋಹನಂ ಕದಾಚಿಲ್ಲಲಿತಾದೇವಿ ಧೃತ ಶ್ರೀಕೃಷ್ಣ ವಿಗ್ರಹ ವೇಣುನಾದ ವಿನೋದೇನ ಮೋಹಯತ್ಯಖಿಲಂ ಜಗತ್. ಗೋಪಿಕಾಜನ ಮೋಹಕನಾದ ಶ್ರೀಕೃಷ್ಣನೇ ನನ್ನ ಪುರುಷ ರೂಪ, ಲಲಿತಾದೇವಿಯಾದ ನಾನೇ ಶ್ರೀಕೃಷ್ಣ ರೂಪದಲ್ಲಿದ್ದು ವೇಣುನಾದದಿಂದ ಜಗದ ಜನರನ್ನೆಲ್ಲ ಮೋಹಗೊಳಿಸಿದ್ದೇನೆ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಶ್ರೀ ಲಲಿತಾಂಬಿಕೆಯ ಮಾತಿದೆ. ಪದ್ಮಪುರಾಣವೂ ಕೂಡ ಶ್ರೀಕೃಷ್ಣನೇ ದೇವಿ ಲಲಿತಾಂಬಿಕೆ ಹೊರತು ಬೇರೆ ಅಲ್ಲ ಅನ್ನುವಂಥ ವಿಷಯವನ್ನು ಸಮರ್ಥಿಸ್ತದೆ. ಹಾಗಾಗಿ ಇಲ್ಲಿ ಗೋವಿಂದ ರೂಪ ಅಂದರೆ ಈ ನಾಮದಲ್ಲಿ ಕೃಷ್ಣ ರೂಪದಿಂದ ಜಗತ್ತನ್ನು ಪಾಲನೆ ಮಾಡುವವಳು ಅಂತಲೂ ಅರ್ಥ ಆಗ್ತದೆ. ಅಂದರೆ ಕೃಷ್ಣ ಪೂರ್ಣ ಅವತಾರ ಅಲ್ವಾ, ವಿಷ್ಣುವೇ ಕೃಷ್ಣನಾಗಿ ಬಂದಿದ್ದು. ವಿಷ್ಣುವಿಗೆ ಮತ್ತು ಕೃಷ್ಣನಿಗೆ ಅಭೇದ ಸ್ಥಿತಿ ಅಲ್ವಾ. ಹಾಗಾಗಿ ಲಲಿತಾಂಬಿಕೆ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಯಾವ ರೀತಿ ವಿಷ್ಣುವೇ ಕೃಷ್ಣನೋ ಹಾಗೆ ಕೃಷ್ಣನೇ ಲಲಿತಾಂಬಿಕೆ ಅನ್ನುವಂತಹ ಅಂಶವನ್ನು ಈ ನಾಮ ಹೇಳ್ತಾ ಇದೆ. ಇದೇ ಕಾರಣದಿಂದ ಈ ಲಲಿತಾ ಸಹಸ್ರನಾಮದ ಅರ್ಥ ವಿವರಣೆಯ ಕಾಲಕ್ಕೆ ಬಹಳಷ್ಟು ನಾಮಗಳನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಯಾವ ವಿಷಯವನ್ನು ಹೇಳ್ತಾನೋ ಅದೇ ವಿಷಯವನ್ನು ತಗೊಂಡು ಅರ್ಥ ವಿವರಣೆಯನ್ನು ಮಾಡ್ತಾ ಹೋಗಿದ್ದು. ಮುಂದಿನ ಶ್ಲೋಕ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯಪರಾಯಣ. ಸಂಹಾರಿಣಿ ರುದ್ರರೂಪ, ರುದ್ರರೂಪದಿಂದ ಈ ಜಗತ್ತನ್ನು ಸಂಹಾರ ಮಾಡುವವಳು ಅಂತ ಈ ನಾಮದ ಅರ್ಥ. ರುದ್ರರೂಪದಲ್ಲಿದ್ದು ಅಂದರೆ ಜಗತ್ತನ್ನು ನಾಶ ಮಾಡುವಂಥ ರೂಪ, ಲಯಗೊಳಿಸುವಂಥ ರೂಪ ರುದ್ರರೂಪ. ಸೃಷ್ಟಿಯಾಯಿತು, ವಿಷ್ಣು ರೂಪದಿಂದ ಪಾಲನೆ ಆಯಿತು, ಜೊತೆಗೆ ಸಂಹಾರ ಮಾಡುವಾಗ ರುದ್ರ ರೂಪವನ್ನು ಈ ಮಾತೆ ತಳಿತಾಳೆ ಅಂತ ಈ ನಾಮ ಹೇಳುವಂಥದ್ದು. ಸಂಹಾರವನ್ನು ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಮಗೆ ಬರ್ತದೆ. ಯಾಕೆ ಅಂತಂದರೆ ಮರಣ, ಸಂಹಾರ ಅಂತಂದರೆ ನಮಗೆ ತುಂಬ ಭಯ. ಈ ಸಂಹಾರ, ನಾಶ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ಹಳತಾದದ್ದು, ಜೀರ್ಣವಾದದ್ದು,
ಹರಿದು ಹೋದದ್ದು ಅಂದರೆ ಅಗತ್ಯ ಈ ಸೃಷ್ಟಿಯಲ್ಲಿ ಇಲ್ಲದೇ ಇದ್ದಿದ್ದು, ಮತ್ತು ನಿರುಪಯುಕ್ತವಾದದ್ದು, ಅಪಾಯಕಾರಿಯಾದದ್ದು ಇವೆಲ್ಲವೂ ಕೂಡ ಒಂದು ಸಲ ಈ ಸೃಷ್ಟಿಯಿಂದ ಅಳಿಯಬೇಕು, ತೊಳೆಯಬೇಕು, ಶುದ್ಧಿಯಾಗಬೇಕು. ಆಗಲೇ ಹೊಸ ಸೃಷ್ಟಿಗೆ ಅವಕಾಶ ಆಗ್ತದೆ. ಹೀಗಾಗಿ ಆಯಾ ಕಾಲ ಬಂದಾಗ ಎಲ್ಲ ವಸ್ತುವು ಪ್ರಪಂಚವು ಒಂದೊಂದಾಗಿಯೋ ಅಥವಾ ಒಟ್ಟಿಗೆಯೋ ಅಳಿಯುವಂಥದ್ದು ಈ ಸೃಷ್ಟಿಯ ನಿಯಮ, ಅಂದರೆ ಈ ಜಗಚ್ಚೈತನ್ಯದ ನಿಯಮ ಇದು. ಹಾಗಾಗಿ ಈ ಸೃಷ್ಟಿ ಚಕ್ರದಲ್ಲಿ ಸಂಹಾರ ಅನ್ನುವಂಥದ್ದು ಅನಿವಾರ್ಯ ಕ್ರಮ. ಇದನ್ನು ನಾವು ತಿಳಿದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗೆ ಹುಟ್ಟಿದ ನಮ್ಮ ದೇಹಕ್ಕೂ ಕೂಡ ಒಂದಲ್ಲ ಒಂದಿನ ಸಾವಿದೆ ಅಂತ ಅರ್ಥ ಮಾಡ್ಕೋಬೇಕು. ಸಾವಿಗಾಗಿ ಕೊರಗುವ ಯಾವ ಅಗತ್ಯವೂ ಇಲ್ಲ. ಇದು ಆ ಸೃಷ್ಟಿ ಚೈತನ್ಯದ ಸಂಹಾರ ಕ್ರಮ. ಇದಕ್ಕೆ ಹುಟ್ಟಿದ ಜೀವ ಪ್ರತಿಯೊಂದೂ ಕೂಡ ಒಳಗಾಗಲೇಬೇಕು. ಹಾಗಾಗಿ ಇದರನ್ನು ನಮಗೆ ತಿಳಿಸಿಕೊಡೋದಕ್ಕೆ ಸಂಹಾರಿಣಿ ರುದ್ರರೂಪ ಅನ್ನುವಂಥ ನಾಮ ಇಲ್ಲಿ ಬಂದಿದೆ. ಮುಂದಿನ ನಾಮ ತಿರೋಧಾನಕರೀಶ್ವರಿ ಅಂತ ನಾಮ ಇದೆ. ತಿರೋಧಾನಕರಿ ಅಂತ ಮೊದಲನೇ ನಾಮವನ್ನು ತೆಗೆದುಕೊಂಡ್ರೆ ಎಲ್ಲವನ್ನು ಉಪಸಂಹಾರ ಮಾಡುವವಳು, ಎಲ್ಲವನ್ನು ಮರೆ ಮಾಡುವವಳು. ಪ್ರಳಯದ ನಂತರ ಇಡೀ ಜಗತ್ತನ್ನೇ, ಇಡೀ ಪ್ರಪಂಚವನ್ನೇ ಕಾಣದಂತೆ ತನ್ನ ಒಡಲಲ್ಲಿ ಬಚ್ಚಿಟ್ಕೊಂಡು ಬಿಡ್ತಾಳೆ, ಅಡಗಿಸಿಕೊಂಡು ಬಿಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಜಗತ್ತಿನ ಎಲ್ಲ ಕಾಣುವ ಹಾಗೂ ಕಾಣದ ರೂಪಗಳನ್ನು ತನ್ನಲ್ಲಿ ವಿಲಯನ ಮಾಡಿಕೊಳ್ಳುವವಳು. ಇದು ನಮ್ಮೆಲ್ಲರ ಹಾಗೂ ಜಗತ್ತಿನ ಹುಟ್ಟೋದಕ್ಕೆ ಮುಂಚೆ ಇರುವಂಥ ಸ್ಥಿತಿ, ಈ ತಿರೋಧಾನ ಸ್ಥಿತಿ, ಹಾಗೂ ನಮ್ಮೆಲ್ಲರ ಸಾವಿನ ನಂತರದ ಸ್ಥಿತಿಯೂ ಕೂಡ ಇದೆ. ಇದನ್ನು ಈ ನಾಮ ಹೇಳ್ತಾ ಇದೆ. ಗೀತೆಯಲ್ಲಿ ಕೃಷ್ಣ ಇದನ್ನು ತುಂಬ ಚೆನ್ನಾಗಿ ಬಿಡಿಸಿ ಹೇಳ್ತಾನೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ಯೇವ ತತ್ರ ಕಾಪರಿ ದೇವನ ಅಂತ. ಹುಟ್ಟುವ ಮೊದಲು ಅವ್ಯಕ್ತ, ಹಾಗೆ ಸಾವು ಆದ ಮೇಲೂ ಕೂಡ ಅದೇ ಅವ್ಯಕ್ತವೇ. ಮಧ್ಯ ಸ್ವಲ್ಪ ಕಾಲ ಮಾತ್ರ ಇಡೀ ಪ್ರಪಂಚ, ಅದರಲ್ಲಿ ಎಲ್ಲ ಜೀವಗಳು ಇಲ್ಲಿ ಕಾಣಿಸಿಕೊಳ್ತವೆ. ಇದರನ್ನು ವ್ಯಕ್ತ ಮಧ್ಯ ಅಂತ ಕೃಷ್ಣ ಕರೀತಾನೆ. ಈ ಅವ್ಯಕ್ತ ಅಂದರೆ ಕಾಣಿಸಿಕೊಳ್ಳದಿರುವಿಕೆ ಅಥವಾ ಮರೆಯಾಗುವಿಕೆ, ತಿರೋಧಾನ, ಇದು ನಮ್ಮ ನಿಜ ಸ್ಥಿತಿ. ಹಾಗಿರುವಾಗ ಕಾಣದೆ ಮರೆಯಾಗುವ ಈ ದೇಹದ ಮರಣಕ್ಕೆ ಅಥವಾ ಪ್ರಪಂಚದ ಅಳಿವಿಕೆ ಶೋಕವೇಕೆ ಅಂತ ಕೃಷ್ಣನ ಮಾತು. ಅಂದರೆ ಇಲ್ಲಿ ತಿರೋಧಾನ ಅಂತಂದರೆ ಎಲ್ಲವೂ ಒಂದು ಸಲ ಪ್ರಳಯದ ನಂತರ ಮರೆಯಾಗ್ತದೆ ಅಂತಿದೆಯಲ್ಲ, ಈ ಮರೆಯಾಗುವಿಕೆಯೇ ನಮ್ಮ ನಿಜ ಸ್ಥಿತಿ. ನಾವು ಆ ಏನೂ ಇಲ್ಲದ ಖಾಲಿ ಸ್ಥಿತಿಯಿಂದಲೇ ಬಂದಿರುವಂಥದ್ದು. ಅದೇ ಸ್ಥಿತಿಗೆ ನಮ್ಮ ಮರಣದ ನಂತರವೂ ಅಥವಾ ಈ ಪ್ರಪಂಚ ನಾಶದ ನಂತರವೂ ಸೇರಿ ಹೋಗುವಂಥದ್ದು. ಹಾಗಾಗಿ ಅದೇ ನಮ್ಮ ನಿಜ ಸ್ವರೂಪ ಅನ್ನೋ ಅರ್ಥದಲ್ಲಿ ಈ ಮಾತನ್ನು ಕೃಷ್ಣ ಹೇಳುವಂಥದ್ದು. ಇದೇ ಅರ್ಥ ತಿರೋಧಾನ ಅನ್ನುವಂತಹ ಶಬ್ದಕ್ಕಿದೆ. ಹಾಗಾಗಿ ಈ ಚೈತನ್ಯದಿಂದಲೇ ಈ ಜಗತ್ತಿನ ತಿರೋಧಾನವಾಗೋದರಿಂದ ತಿರೋಧಾನಕರಿ ಅಂತ ಅವಳಿಗೆ ನಾಮದ ಸ್ತುತಿ. ಮುಂದಿನ ನಾಮ ಈಶ್ವರಿ. ಈಶ್ವರಿ ಅಂತಂದರೆ ಒಡತಿ. ಇಡೀ ಜಗತ್ತಿಗೂ ತನ್ನ ಸೃಷ್ಟಿ ಯಾವ್ಯಾವುದನ್ನು ಅವಳು ಮಾಡಿದ್ದಾಳೆ ಅದೆಲ್ಲಕ್ಕೂ ಕೂಡ ಇವಳೇ ಒಡತಿ. ಆ ಸೃಷ್ಟಿಯ ಎಲ್ಲ ಕಾರ್ಯಗಳನ್ನು ಅಂತರ್ಯದಲ್ಲಿದ್ದು ಪ್ರತಿಯೊಂದು ಜೀವಿಗಳಿಗೆ ಪ್ರೇರಣೆ ಕೊಟ್ಟು ಈ ಸೃಷ್ಟಿಯಲ್ಲಿ ಯಾವ್ಯಾವ ಕೆಲಸ ಯಾವ್ಯಾವಾಗ ಆಗಬೇಕು ಅನ್ನೋದನ್ನು ಅವಳೇ ನಿರ್ಧರಿಸಿ ಆ ಜೀವಿಗಳ ಮೂಲಕ ಮಾಡಿಸುವಂಥವಳು. ಹಾಗಾಗಿ ಎಲ್ಲ ಜೀವಕ್ಕೂ ಇವಳು ಪ್ರೇರಣೆಯನ್ನು ಕೊಡುವಂಥ ಈಶ್ವರಿಯಾದ್ದರಿಂದ, ಒಡತಿಯಾದ್ದರಿಂದ ಇವಳಿಗೆ ಈಶ್ವರಿ ಅನ್ನುವಂತಹ ನಾಮ. ಈ ಹಿಂದಿನ ನಾಮಗಳಲ್ಲಿ ಬಂತಲ್ಲ, ಸೃಷ್ಟಿ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು, ಲಯ ಮಾಡುವಂಥದ್ದು, ಮತ್ತು ತಿರೋಧಾನ ಮಾಡುವಂಥದ್ದು, ಇವೆಲ್ಲವೂ ಕೂಡ ಈ ಶಕ್ತಿ ಚೈತನ್ಯದಿಂದಲೇ ಆಗೋದ್ರಿಂದ ಈ ಎಲ್ಲ ನಾಮಗಳ ನಂತರದಲ್ಲಿ ಮತ್ತೆ ಈಶ್ವರಿ ಅನ್ನುವಂಥ ನಾಮವನ್ನು ವಾಗ್ದೇವಿಯರು ಸ್ತುತಿಯಾಗಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಸದಾಶಿವ. ಸದಾಶಿವ ಅಂತಂದರೆ ಯಾವಾಗಲೂ ಮಂಗಳ ಸ್ವರೂಪಳು. ಪರಮಾನಂದ ಸ್ವರೂಪನಾದ ಶಿವನಿಗಿಂತ ಈ ಶಕ್ತಿ ಬೇರೆ ಅಲ್ಲವೇ ಅಲ್ಲ. ನಿಜವಾಗಿ ಅವಳು ಶಿವಸ್ಥಿತಿಯಲ್ಲೇ ಇರುವವಳು. ಅದೊಂದು ಶಾಂತ ನಿರಾಲ ಅದ್ವೈತ ತತ್ವ, ನಿರಾಕಾರ ನಿರ್ಗುಣ ನಿರ್ವಿಶೇಷವಾದ ಬ್ರಹ್ಮವಸ್ತು.
ಹಾಗಾಗಿ ಸದಾ ಮಂಗಳ ಸ್ವರೂಪದಲ್ಲೇ ಇವಳು ಇರೋದರಿಂದ, ಮಂಗಳ ಸ್ವರೂಪವೇ ಅವಳ ಆಂತರ್ಯವಾಗಿರೋದರಿಂದ ಅವಳಿಗೆ ಸದಾಶಿವ ಅನ್ನುವಂತಹ ನಾಮ. ಮುಂದಿನ ನಾಮ ಅನುಗ್ರಹದ ಅಂತಂದರೆ ಅನುಗ್ರಹ ಮಾಡುವವಳು. ಈ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ, ತಿರೋಧಾನವಾದ ಪ್ರಪಂಚ ಮತ್ತೆ ಹೊರಹೊಮ್ಮಲಿಕ್ಕೆ, ಈ ಎಲ್ಲ ಸೃಷ್ಟಿಯನ್ನು ಮಾಡಲಿಕ್ಕೂ ಕೂಡ ಇವಳದ್ದೇ ಅನುಗ್ರಹ ಬೇಕು. ಈ ಸೃಷ್ಟಿ ಚೈತನ್ಯವೇ ಎಲ್ಲವನ್ನು ಮಾಡೋದಲ್ವ, ಸೃಷ್ಟಿಕರ್ತ್ರಿ. ಹಾಗಾಗಿ ಈ ಸೃಷ್ಟಿಯ ಎಲ್ಲ ಕಾರ್ಯ ಹೊಸದಾಗಿ ಶುರುವಿಟ್ಟು ಬೆಳೀಲಿಕ್ಕೆ ಅವಳ ಅನುಗ್ರಹ ಬೇಕು. ಅಂತಹ ಅನುಗ್ರಹವನ್ನು ಅವಳು ಮಾಡುವವಳು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತಂದರೆ, ನಮ್ಮ ಬದುಕು ಕೂಡ ಅವಳ ಅನುಗ್ರಹವೇ. ನಮ್ಮ ಬದುಕಿನಲ್ಲಿ ಏನೇನು ನಡೀತದೆ ಅದೆಲ್ಲವೂ ಕೂಡ ಅವಳ ಅನುಗ್ರಹವೇ. ಆದರೆ ಯಾವಾಗ ನಮ್ಮ ಅಜ್ಞಾನ ನಾಶಕ್ಕೆ ನಮ್ಮ ಮನಸ್ಸು ಸಿದ್ಧ ಆಗ್ತದೋ, ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಯಬೇಕೆಂಬ ಮಹತ್ವದ ನಡೆಗೆ ನಮ್ಮ ಹೆಜ್ಜೆ ಇಡ್ತದೋ, ಆಗ ಅದು ನಿಜವಾದ ಅನುಗ್ರಹ. ಯಾಕೆಂದರೆ ಮನುಷ್ಯ ಇಲ್ಲಿ ಬದುಕ್ತಲೇ ತನ್ನ ಹಾಗೂ ಜಗತ್ತಿನ ಹಾಗೂ ಈಶ್ವರ ಈ ಮೂರು ಸಂಬಂಧವನ್ನು ತಿಳಿದು ಅದರನ್ನು, ಅಂದರೆ ತನ್ನ ಆಂತರ್ಯದ ಆ ಶುದ್ಧ ಸ್ಥಿತಿಯನ್ನು ಸಾಧಿಸಿಕೊಳ್ಳುವ ಸಾಧನೆ ಹೇಗೆ ಅಂತ ಅರಿತು ಆ ಜ್ಞಾನದ ಕಡೆ ಹೆಜ್ಜೆ ಹಾಕ್ತಾನಲ್ಲ, ಇದು ನಿಜವಾದ ದೇವರ ಅನುಗ್ರಹ ಅಥವಾ ಆ ಸದಾಶಿವೆಯ ಅನುಗ್ರಹ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿ ಜ್ಞಾನದ ನಡೆಗೆ ಉಪಾಸನೆಯ ದಾರಿಯೋ ಕರ್ಮದ ದಾರಿಯೋ ಯಾವುದೋ ಒಂದು ದಾರಿಯಲ್ಲಿ ನಾವು ಸಾಕ್ತೀವಲ್ಲ ದೇವರನ್ನು ಸಾಧಿಸಿಕೊಳ್ಬೇಕು ಅಂತ, ಆ ದಾರಿಗೆ ಅವಳದ್ದೇ ಅನುಗ್ರಹ ಬೇಕು. ಅಂತಹ ಪ್ರಾರ್ಥನೆಗೆ ಅವಳು ಅನುಗ್ರಹ ಮಾಡ್ತಾಳೆ ಅನ್ನೋದಕ್ಕೆ ಈ ಅನುಗ್ರಹದ ಅನ್ನುವಂಥ ನಾಮ ಬಂದಿದೆ. ಮುಂದಿನ ನಾಮ ಪಂಚಕೃತ್ಯಪರಾಯಣ ಅಂತಂದರೆ ಪಂಚಕೃತ್ಯದಲ್ಲಿ ನಿರತಳು. ಈ 5 ಕೆಲಸದಲ್ಲಿ ನಿರತಳು ಅಂತ ಅರ್ಥ. ಇಲ್ಲಿ ಪಂಚಕೃತ್ಯ ಅಂತಂದರೆ ಸೃಷ್ಟಿಕರ್ತ್ರಿ ಅಂತ ಬಂದಿತ್ತಲ್ಲ, ಆ ನಾಮದಿಂದ ಹಿಡಿದು ತಗೊಂಡ್ರೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಹಾಗೂ ಈ ಮೊದಲನ ನಾಮ ಅನುಗ್ರಹ. ಇದಿಷ್ಟೂ ಕೂಡ ಆ ಮಹಾಶಕ್ತಿಯೇ ಮಾಡೋದ್ರಿಂದ ಇವು ಅವಳ ಮುಖ್ಯವಾದ 5 ಕಾರ್ಯಗಳಾದ್ದರಿಂದ ಪಂಚಕೃತ್ಯಪರಾಯಣ ಅಂತ ಅರ್ಥ. ಅಂದರೆ ಪಂಚಕೃತ್ಯದಲ್ಲಿ ಇವಳು ನಿರತಳು ಅಂತ ಅರ್ಥ. ಮುಂದಿನ ಶ್ಲೋಕ ಭಾನುಮಂಡಲ ಮಧ್ಯಸ್ಥ ಭೈರವೀ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮವನ್ನು ನಾವು ನೋಡೋದಾದರೆ ಭಾನುಮಂಡಲ ಮಧ್ಯಸ್ಥ ಅಂತಂದರೆ ಸೂರ್ಯಮಂಡಲ ಮಧ್ಯದಲ್ಲಿ ಇರುವವಳು ಅಂತ. ಸೂರ್ಯನಿಗೆ ಬೆಳಕನ್ನು ಕೊಡುವಂಥ ಚೈತನ್ಯ, ಸೂರ್ಯನೊಳಗಿನಿಂದಲೇ ಇರುವಂಥ, ಸೂರ್ಯನನ್ನು ಬೆಳಗಿಸುವಂಥ ಚೈತನ್ಯ ಇವಳೇ ಅಂತ ಈ ನಾಮ ಹೇಳ್ತಾ ಇದೆ. ಸೂರ್ಯನಲ್ಲಿದ್ದು ಬೆಳಕು ಮತ್ತು ಶಾಖವನ್ನು ಈ ಭೂಮಿಗೆ ಎಷ್ಟು ಬೇಕು, ಎಷ್ಟು ಹೊತ್ತಿಗೆ ಕೊಡಬೇಕು ಅನ್ನೋದನ್ನು ಅದೇ ಸೂರ್ಯನೊಳಗಿನ ಚೈತನ್ಯ ನಿರ್ಧರಿಸುವಂಥದ್ದು. ಅಂದರೆ ಈ ಜೀವರಾಶಿಗಳು ಬದುಕಲಿಕ್ಕೆ ಬೇಕಾದಂತಹ ಈ ಶಾಖ ಮತ್ತು ಬೆಳಕು ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಈ ಭೂಮಿಗೆ ಒದಗಿಸಿಕೊಟ್ಟು ನಮ್ಮನ್ನೆಲ್ಲ ಬಾಳಿಸಿ ಕೊಡುತ್ತಿರುವಂತಹ ಈ ಆತ್ಮಚೈತನ್ಯ ನಮ್ಮ ಶರೀರಕ್ಕೆ ಬೇಕಾದಂತಹ ಡಿ ವಿಟಮಿನ್ ಅಂತ ಹೇಳ್ತೀವಲ್ಲ ಅದರನ್ನೂ ಕೂಡ ಕೊಡ್ತದೆ. ಹಾಗೆ ಸಸ್ಯಗಳನ್ನು, ಪ್ರಾಣಿಗಳನ್ನು, ಸಕಲ ಜೀವಕೋಟಿಗಳನ್ನೂ ಕೂಡ ಜೀವಿಸುವಂತೆ ಮಾಡಿ ಅವರನ್ನು ಬದುಕಿಸ್ತಾ ಇದೆ. ಹಗಲು ರಾತ್ರಿ ಎಲ್ಲ ಆಗಿ ಜೀವಿಗಳನ್ನು ಹೇಗೆ ಬದುಕಿಸ್ತಾ ಇದೆ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಇದನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಅಂತ. ತತ್ತೇಜೋ ವಿದ್ಧಿಮಾಮಕಂ ಅಂತ ಹೇಳ್ತಾನೆ. ಅಂದರೆ ಆದಿತ್ಯನಲ್ಲಿರುವ ಯಾವ ತೇಜಸ್ಸು ಸಕಲ ಜಗತ್ತನ್ನು ಬೆಳಗುವುದೋ ಆ ತೇಜಸ್ಸು ನನ್ನದೇ ಅಂತ ಅರಿತುಕೋ ಅಂತ ಕೃಷ್ಣ ಹೇಳುವಂಥದ್ದು. ಅಂದರೆ ಸೂರ್ಯನಲ್ಲಿ ಶಕ್ತಿ ಇದೆ ಅಂತ ನಮಗನ್ನಿಸ್ತದಲ್ಲ, ಆ ಶಕ್ತಿಯೇ ಈಗ ನಾವು ಆರಾಧನೆ ಮಾಡ್ತಾ ಇರುವಂಥ ಲಲಿತಾಂಬಿಕೆ. ಯಾವುದು ನಮ್ಮ ಶರೀರದಲ್ಲಿರುವ ಚೈತನ್ಯವೋ, ಯಾವುದು ಸೃಷ್ಟಿ ಸ್ಥಿತಿ ಲಯವನ್ನುಗೊಳಿಸುವಂಥ ಚೈತನ್ಯವೋ ಅದೇ ಚೈತನ್ಯವೇ
ಸೂರ್ಯನಲ್ಲೂ ಇರುವಂಥದ್ದು ಅಂತ ನಾವು ಅರ್ಥಕೋಬೇಕು. ಸೂರ್ಯನ ಮೂಲಕ ಕೆಲಸ ಮಾಡುವಂಥದ್ದು ಕೂಡ ಅದೇ ಆತ್ಮಚೈತನ್ಯ ಅಂತ ನಾವು ತಿಳ್ಕೋಬೇಕು ಅನ್ನೋದಾಗಿ ಈ ನಾಮದ ಸೂಚನೆ. ಹಾಗೆ ಈ ಭಾನುಮಂಡಲ ಮಧ್ಯಸ್ಥ ಅನ್ನುವಂಥ ನಾಮ ಇನ್ನೊಂದು ಅರ್ಥವನ್ನು ತೆರೆದಿಡ್ತದೆ. ಅದೇನು ಅಂತಂದರೆ, ಭಾನುಮಂಡಲ ಅಂದರೆ ನಮ್ಮ ದೇಹದಲ್ಲಿ ಅನಾಹತ ಚಕ್ರ ಅಥವಾ ಹೃದಯ ಪ್ರದೇಶವನ್ನು ಹೇಳ್ತಾರೆ. ಅಲ್ಲಿ ಜ್ಞಾನ ಸ್ವರೂಪಿಯಾಗಿ, ಜ್ಯೋತಿ ಸ್ವರೂಪಿಯಾಗಿ, ಅರಿವಿನ ಬೆಳಕಾಗಿ ಈ ಆತ್ಮಚೈತನ್ಯ ಬೆಳಗುವುದಾದ್ದರಿಂದ ಅವಳನ್ನು ಹೃದಯ ಮಧ್ಯದಲ್ಲಿರುವವಳು, ಭಾನುಮಂಡಲ ಮಧ್ಯಸ್ಥ ಅಂತ ಉಪಾಸನೆ ಮಾಡ್ತಾರೆ. ಗೀತೆ ಇದನ್ನು ತುಂಬ ಚೆನ್ನಾಗಿ ಹೇಳ್ತದೆ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ಅಂತ ಕೃಷ್ಣ ಸ್ಪಷ್ಟವಾಗಿ ನಮ್ಮೆಲ್ಲ ಆಯಾ ಕಾಲಕ್ಕೆ ಮನಸ್ಸಿಗೆ ಆಗುವ ಪ್ರೇರಣೆಯ ಮೂಲ ಅಂದರೆ ನಮ್ಮ ನೆನಪು, ನಮ್ಮ ಜ್ಞಾನ, ನಮ್ಮ ಮರೆವು ಎಲ್ಲವೂ ಕೂಡ ನಿನ್ನ ಹೃದಯ ಪ್ರದೇಶದಲ್ಲಿರುವಂಥ ತಾನೇ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಉಪನಿಷದಾದಿ ಗ್ರಂಥಗಳೆಲ್ಲ ಪ್ರತಿಪಾದಿಸುವಂತಹ ಲೋಕಗಳನ್ನೆಲ್ಲ ನಿತ್ಯ ನಿತ್ಯ ತುಂಬುವ ಬೆಳಕೂ ಅವಳೇ. ಪರಮಜ್ಞಾನ ಸ್ವರೂಪದಿಂದ ಪ್ರೇಮಮಯವಾಗಿ ನಮ್ಮ ಹೃದಯವನ್ನು ತುಂಬಿಕೊಂಡಂಥ ಬೆಳಕೂ ಕೂಡ ಇವಳೇ ಪರಂಜ್ಯೋತಿ. ಹಾಗಾಗಿ ಭಾನುಮಂಡಲ ಮಧ್ಯಸ್ಥ ಅನ್ನುವಂತಹ ನಾಮ. ಮುಂದಿನ ನಾಮ ಭೈರವಿ. ಭೈರವಿ ಅಂತಂದರೆ ಭೈರವನ ಸ್ತ್ರೀ ರೂಪ ಅಥವಾ ಭೈರವನ ಪತ್ನಿ ಅಂತ ಅರ್ಥ. ಉಗ್ರರೂಪನಾದ ಶಿವನಿಗೆ ಭೈರವ ಅಥವಾ ಮಹಾಭೈರವ ಅಂತ ಹೆಸರು. ಅವನ ಪತ್ನಿ ಭೈರವಿ. ಈ ಉಗ್ರಭಾವದಲ್ಲಿ ಶಿವನನ್ನು ಆರಾಧಿಸುವ ಒಂದು ಭಕ್ತರ ಪಂಥ ಇದೆ, ಅವರಿಗೆ ಭೈರವರು ಅಂತ ಹೆಸರು. ಇವರು ಸ್ಮಶಾನದಲ್ಲಿ ಜೀವಗಳನ್ನು, ಮನುಷ್ಯರನ್ನು ರಾತ್ರಿಯ ವೇಳೆ ಬಲಿ ಕೊಡ್ತಾ ಸಾಮಾನ್ಯ ಮನುಷ್ಯರಿಗೆ ಭಯಂಕರವಾಗಿ ಕಾಣುವ ತಮ್ಮ ಆಚರಣೆ ಮತ್ತು ಉಪಾಸನೆಯನ್ನು ಇಟ್ಟುಕೊಂಡಂಥ ಒಂದು ಮತ, ಒಂದು ರುದ್ರನ ಆರಾಧನಾ ಪಂಥದವರು. ಇದರಲ್ಲಿ ಸ್ತ್ರೀಯರು ಇರ್ತಾರೆ. ಈ ಸ್ತ್ರೀಯರಿಗೆ, ಈ ಪಂಥದ ಸ್ತ್ರೀಯರಿಗೆ ಭೈರವಿಯರು ಅಂತ ಹೆಸರು. ಆ ಒಂದು ಭೈರವಿಯರು ಇವಳನ್ನು ಆರಾಧಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಇವಳಿಗೆ ಭೈರವಿ ಅನ್ನುವಂಥ ನಾಮ. ಮುಂದಿನ ನಾಮ ಭಗಮಾಲಿನಿ. ಇದರ ಅರ್ಥ ಭಗವನ್ನು ಮಾಲೆಯನ್ನಾಗಿ ಧರಿಸಿದವಳು ಅಂತ. ಭಗ ಅಂತಂದರೆ 6 ಸಂಗತಿಗಳು ಯಾರಲ್ಲಿ ಇರ್ತವೋ. ಯಾವ್ಯಾವುದು ಆ 6 ಸಂಗತಿಗಳು ಅಂತಂದರೆ ಐಶ್ವರ್ಯ, ಧರ್ಮ, ಸಂಪತ್ತು, ಯಶಸ್ಸು, ಜ್ಞಾನ ಮತ್ತು ವೈರಾಗ್ಯ. ಈ ಸಂಗತಿಗಳು ಯಾರಲ್ಲಿ ಇರ್ತಾವೋ ಅವರಿಗೆ ಭಗವಾನ್ ಅಂತ ಕರೀತಾರೆ. ಈ 6 ಗುಣಗಳನ್ನು ಭಗ ಅಂತ ಕರೀತಾರೆ. ಸ್ತ್ರೀಯಾದರೆ ಈ 6 ಗುಣಗಳನ್ನು ಹೊಂದಿದವರು ಸ್ತ್ರೀಯಾದರೆ ಭಗವತಿ ಅಂತ ಕರೀತಾರೆ. ಸಾಕ್ಷಾತ್ ಲಲಿತಾಂಬಿಕೆ ತಾನು ಈ 6 ಗುಣಗಳನ್ನು ತನ್ನಲ್ಲಿ ನೆಲೆಗೊಳಿಸಿಕೊಂಡವಳು. ಹಾಗಾಗಿ ಅವಳಿಗೆ ಭಗಮಾಲಿನಿ ಅನ್ನುವಂಥ ನಾಮ. ಜೊತೆಗೆ ಯಾರು ಜ್ಞಾನಿಗಳೋ, ಯಾರು ಸಾಧಕರೋ ಅವರು ತೀವ್ರವಾಗಿ ಈ ಭಕ್ತಿಯಿಂದ ಅಥವಾ ಜ್ಞಾನದಿಂದ ಈ 6 ಗುಣಗಳನ್ನು ಪಡೆದುಕೊಂಡ್ರೆ ಅವರಿಗೂ ಕೂಡ ಭಗವಾನ್ ಅಂತ ಕರೆಯುವಂಥದ್ದು ರೂಢಿ ಇದೆ. ಉದಾಹರಣೆಗೆ ಭಗವಾನ್ ಶ್ರೀಧರ ಸ್ವಾಮಿ ಮಹಾರಾಜ್ ಅಂತ ಕರಿತಿದ್ರಲ್ಲ, ಅವರು ಈ 6 ಗುಣಗಳನ್ನು ಪಡೆದುಕೊಂಡಿದ್ದರು ಅಂತ ಅರ್ಥ. ಹೀಗೆ ಇದೊಂದು ಉದಾಹರಣೆ ಅಷ್ಟೇ. ಬಹಳಷ್ಟು ಜನರಿಗೆ ಭಗವಾನ್ ಅಂತ ಕರೀತಾರೆ. ಇನ್ನೊಂದು ಅರ್ಥ ಇದೆ ಭಗಮಾಲಿನಿ ಅನ್ನುವಂಥ ಈ ನಾಮಕ್ಕೆ. ಸೂರ್ಯ, ಚಂದ್ರ, ಎಲ್ಲ ನಕ್ಷತ್ರಗಳಿಗೂ ಕೂಡ ಭಗ ಅಂತ ಹೆಸರು. ಹಾಗಾಗಿ ಈ ಎಲ್ಲ ಬೆಳಕಿನ ಕಾಯಗಳು ಅಂತ ಈ ವಿಶ್ವದಲ್ಲಿ ಏನೇನಿದೆಯೋ ಅದನ್ನೆಲ್ಲ ತನ್ನ ಕೊರಳ ಹಾರವನ್ನಾಗಿ ಮಾಡಿ ಧರಿಸಿಕೊಂಡು ಬಿಟ್ಟಿದ್ದಾಳೆ ಈ ಶಕ್ತಿ ಚೈತನ್ಯ ಅಂತ ಈ ನಾಮ ಹೇಳುವಂಥದ್ದು. ಹಾಗಾಗಿ ಭಗಮಾಲಿನಿ. ಭಗ ಅಂದರೆ ತೇಜಸ್ಸಿನ ಅಂಶವಿರುವ ಯಾವ್ಯಾವ ವಸ್ತು ಇದೆಯೋ ಅದೆಲ್ಲವನ್ನು ಹಾರವನ್ನಾಗಿ ಮಾಡಿ ತನ್ನ ಕೊರಳಿನಲ್ಲಿ ಧರಿಸಿದವಳು ಅಂತ ಅರ್ಥ. ಒಟ್ಟಿನಲ್ಲಿ ಇಡೀ ಬ್ರಹ್ಮಾಂಡವನ್ನೇ, ಬ್ರಹ್ಮಾಂಡದ ಎಲ್ಲ ವಸ್ತುಗಳನ್ನು, ಎಲ್ಲ ಕಾಲ ದೇಶ ಎಲ್ಲವನ್ನೂ ಕೂಡ ತನ್ನ ಕೊರಳ ಮಾಲೆಯನ್ನಾಗಿ ಧರಿಸಿಕೊಂಡಿದ್ದಾಳೆ ಈ ಭಗಮಾಲಿನಿ ದೇವಿ. ಹಾಗಾಗಿ ಅವಳಿಗೆ ಈ ನಾಮದ ಸ್ತುತಿಯನ್ನು ವಾಗ್ದೇವಿಯರು ಮಾಡ್ತಾ ಇದ್ದಾರೆ. ಪದ್ಮಾಸನ ಅಂತ ಮುಂದಿನ ನಾಮ. ಪದ್ಮಾಸನ ಅಂತಂದರೆ ಕಮಲದಲ್ಲಿ ಕುಳಿತಿರುವವಳು ಅಂತ ಒಂದರ್ಥ. ಪದ್ಮಾಸನವನ್ನು ಹಾಕಿರುವವಳು ಅಂತಲೂ ಇದರ ಅರ್ಥ ಆಗ್ತದೆ. ಇದು ಸಾಂಕೇತಿಕವಾಗಿ ಈ ನಾಮ ಹೇಳೋದೇನು ಅಂತಂದರೆ ಇಡೀ ಪ್ರಕೃತಿ ಅಂದರೆ ಆ
ಲಲಿತಾಂಬಿಕೆಯಿಂದ ಸೃಷ್ಟಿಗೊಂಡ ಇಡೀ ಪ್ರಕೃತಿ ಏನಿದೆ, ಆ ಇಡೀ ಪ್ರಕೃತಿಯೂ ಕೂಡ ಒಂದು ಮಹಾಪದ್ಮ. ಈ ಮಹಾಪದ್ಮ ಪ್ರಕೃತಿ ಎಂಬ ಪದ್ಮಾಸನದಲ್ಲಿ ಅಥವಾ ಪದ್ಮದಲ್ಲಿ ಈ ಮಾತೆ ಆಸೀನಳಾಗಿದ್ದಾಳೆ. ಪ್ರಕೃತಿಯ ಪ್ರತಿಯೊಂದು ಕಣ ಕಣದಲ್ಲೂ ಕೂಡ ಈ ಚೈತನ್ಯ ನೆಲೆಸಿದೆ ಅನ್ನೋದನ್ನು ಈ ರೀತಿ ಪದ್ಮಾಸನ ಅನ್ನುವಂಥ ನಾಮದಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಇಡೀ ದೇಹವೇ ಒಂದು ಪದ್ಮ. ಈ ದೇಹದಲ್ಲಿಯೇ ಈ ನೆಲೆಸಿರುವ ದೇವಿ ಲಲಿತಾಂಬಿಕೆ ನಮ್ಮ ಅಂತಶ್ಚೈತನ್ಯವಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಇದನ್ನು ನಾವು ನಮ್ಮ ದೇಹದಲ್ಲೇ ಗಮನಿಸಿಕೊಳ್ಬೇಕು ಅಂತ ಈ ನಾಮ ಸೂಚನೆ ಕೊಡ್ತಾ ಇದೆ. ನಮ್ಮ ಹೃದಯವಂತೂ ಒಂದು ಕಮಲದ ಮೊಗ್ಗಿನಂತೆ ಇದೆ ಅಂತ ಶಾಸ್ತ್ರಗಳು ಹೇಳ್ತವೆ. ಈ ಹೃದಯ ಕಮಲ ಅಂತಲೇ ಕರಿತೀವಲ್ಲ, ಅದಕ್ಕಾಗಿ ಅಂತಹ ಹೃದಯ ಕಮಲದ ಮಧ್ಯವೇ ಆಸೀನಳಾದವಳು. ಅವಳನ್ನು ನಮ್ಮ ಹೃದಯದಲ್ಲೇ ಧ್ಯಾನಿಸಬೇಕು ಅನ್ನುವಂಥ ಸೂಚನೆ ಈ ನಾಮದಲ್ಲಿದೆ. ಹೇಳ್ತಾರಲ್ಲ ಶಂಕರಾಚಾರ್ಯರು, ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಂತ. ಕೇವಲ ಬ್ರಹ್ಮ ಚೈತನ್ಯವಾದ ಈ ಮಾತೆ ನಮ್ಮ ಹೃದಯ ಕುಹರದ ಮಧ್ಯೆ, ಹೃದಯ ಕಮಲದ ಮಧ್ಯೆ ಇದ್ದಾಳೆ. ಈ ಹೃದಯ ಅಂತಂದರೆ ಏನು ಅಂದರೆ ಕೇಂದ್ರ ಅಂತ ಅರ್ಥ. ಈ ಕೇಂದ್ರದಿಂದಲೇ ಉಳಿದ ಎಲ್ಲ ಕೆಲಸಗಳು ಆಗುವಂಥದ್ದಲ್ವಾ, ಎಲ್ಲ ನಿಯಂತ್ರಣ ಅದರ ಕೈಯಲ್ಲೇ ಇದೆ ಅಂತ ಅರ್ಥ ಆಯಿತು. ಹೃದಯ ಕಮಲ ಅಂತಂದರೆ ನಮ್ಮ ಹೃದಯದಲ್ಲಿರುವಂತಹ ಈ ಚೈತನ್ಯ ಭಗವತಿ ನಮ್ಮ ದೇಹದ, ನಮ್ಮ ಮನಸ್ಸಿನ ಎಲ್ಲ ಕಾರ್ಯವನ್ನು ಪ್ರೇರಣೆ ಮಾಡಿ ನಡೆಸೋದ್ರಿಂದ ನಮ್ಮ ಎಲ್ಲ ನಿಯಂತ್ರಣವು ಅವಳ ಕೈಯಲ್ಲೇ ಇದೆ. ಜೊತೆಗೆ ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ದೇಹವನ್ನು ಮನಸ್ಸನ್ನು ಪ್ರೇರಿಸಿ ಕರ್ಮ ಮಾಡಿಸುವಂಥವಳು ಇದೇ ಅಂತರ್ಯ ನಿವಾಸಿಯಾದ ಭಗವತಿ, ಹೃದಯ ಕಮಲ ನಿವಾಸಿಯಾದ ಭಗವತಿ ಅಂತ ನಾವು ನಿತ್ಯ ಅದನ್ನು ಯೋಚನೆ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ನಮ್ಮ ಕರ್ತವ್ಯ ಕೆಲಸಗಳನ್ನು ಮಾಡಬೇಕು ಅನ್ನೋದಾಗಿ ಈ ಪದ್ಮಾಸನ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಭಗವತಿ. ಇವಳು ಭಗವತಿ ಅಂತ ಈ ನಾಮ ಸ್ತುತಿ ಮಾಡ್ತಾ ಇದೆ. ಈ ಭಗಮಾಲಿನಿ ಅನ್ನುವಂಥ ನಾಮದ ವಿವರಣೆ ಮಾಡುವಾಗ 6 ಗುಣಗಳನ್ನು ಹೇಳಿಯಾಗಿತ್ತಲ್ವಾ. ಐಶ್ವರ್ಯ, ಧರ್ಮ, ಸಂಪತ್ತು, ಯಶಸ್ಸು, ಜ್ಞಾನ ಮತ್ತು ವೈರಾಗ್ಯ. ಈ 6 ಗುಣಗಳು ಯಾರಲ್ಲಿರ್ತವೆಯೋ ಅವರನ್ನು ಭಗವಾನ್ ಅಥವಾ ಭಗವತಿ ಅಂತ ಕರೀತಾರೆ ಅಂತ ಹೇಳಿಯಾಗಿತ್ತಲ್ವಾ. ಈ ಭಗವತಿ ಅನ್ನುವಂಥ ಶಬ್ದಕ್ಕೆ ಇನ್ನೂ ಕೆಲವು ಗುಣಗಳು ಸೇರ್ತವೆ. ಅಣಿಮಾದಿ ಐಶ್ವರ್ಯ, ಯಶಸ್ಸು, ಸಂಪತ್ತು, ವೈರಾಗ್ಯ, ಜ್ಞಾನ ಇವೆಲ್ಲದರ ಜೊತೆಗೆ ವೀರ್ಯ, ಪ್ರಯತ್ನ, ಇಚ್ಛಾ, ಧರ್ಮ, ಸಮೃದ್ಧಿ ಮತ್ತು ಸಾಂಸಾರಿತ್ವ ಈ 12 ಗುಣಗಳು ಸೇರಿಕೊಂಡು ಭಗ ಅಂತ ಹೇಳ್ತಾರೆ. ಹಾಗಾಗಿ ಭಗವತಿ ಅಂತಂದರೆ ಈ ಎಲ್ಲ ಗುಣಗಳು ಉಳ್ಳವಳು ಅಥವಾ ಈ ಎಲ್ಲ ಗುಣಗಳ ಮೂಲ ಅಂತ ಹೇಳ್ಬೋದು. ಹಾಗೆ ದೇವಿ ಭಾಗವತ ಈ ಭಗ ಶಬ್ದದ ವಿವರಣೆಯನ್ನು ತುಂಬ ಚೆನ್ನಾಗಿ ಮಾಡ್ತದೆ. ಪ್ರಪಂಚದ ಉತ್ಪತ್ತಿ, ಪ್ರಳಯ, ಪ್ರಾಣಿಗಳ ಆಗಮನ, ನಿರ್ಗಮನ, ವಿದ್ಯೆ ಹಾಗೂ ಈ ಸೃಷ್ಟಿಯ ಎಲ್ಲ ಜ್ಞಾನವನ್ನು ಅವಳು ಹೊಂದಿರೋದ್ರಿಂದ ಅವಳು ಭಗವತಿ ಅಂತ ಈ ದೇವಿ ಭಾಗವತದ ಉಲ್ಲೇಖ. ಒಟ್ಟಿನಲ್ಲಿ ಹೇಳೋದಾದರೆ ಇಡೀ ಸೃಷ್ಟಿಯನ್ನು ಮಾಡಿ ಅದನ್ನು ಪಾಲಿಸಿ ಅದನ್ನು ಲಯಗೊಳಿಸುವಂತಹ ಎಲ್ಲ ರಹಸ್ಯವೂ ಆಕೆಗೆ ತಿಳಿದಿದೆ. ಮತ್ತು ವೈಯಕ್ತಿಕವಾಗಿ ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ಜೀವಕೋಟಿಯ ರಹಸ್ಯವೂ ಅವಳಿಗೆ ತಿಳಿದೇ ಇದೆ. ಯಾಕೆ ಅಂತಂದರೆ ಎಲ್ಲದರ ಅಂತರಾತ್ಮವೇ ಅವಳಾದ್ದರಿಂದ ಈ ಎಲ್ಲ ರಹಸ್ಯಗಳು ಆಕೆಗೆ ಗೊತ್ತಿದೆ. ಹೀಗೆ ಅವಳಿಗೊಂದೇ ಗೊತ್ತಿರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವಳನ್ನು ಭಗವತಿ ಅಂತ ಇಲ್ಲಿ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಪದ್ಮನಾಭ ಸಹೋದರಿ. ಪದ್ಮನಾಭ ಅಂತಂದರೆ ವಿಷ್ಣುವಿನ ಜೊತೆಯಲ್ಲಿ ಹುಟ್ಟಿದವಳು ಸಹೋದರಿ ಅಂತ ಈ ನಾಮ ಹೇಳ್ತಾ ಇದೆ. ವಿಷ್ಣು ಕೃಷ್ಣನಾಗಿ ಬಂದಾಗ ಅವನು ದೇವಕಿಯ ಗರ್ಭದಲ್ಲಿ ಹುಟ್ಟಿದರೆ ಅಲ್ಲಿ ಯಶೋದೆ ಗರ್ಭದಲ್ಲಿ ನಂದಗೋಕುಲದಲ್ಲಿ ಈ ಯೋಗಮಾಯೆ ಅವತರಿಸ್ತಾಳೆ ಅಲ್ವಾ ದುರ್ಗಾದೇವಿ. ಇದು ನಮಗೆಲ್ಲ ಗೊತ್ತೇ ಇದೆಯಲ್ಲ. ಆ ಯೋಗಮಾಯೆ ಕೃಷ್ಣ ಸಹೋದರಿಯಾಗಿ ಹುಟ್ಟಿದ್ದಕ್ಕೆ ಇಲ್ಲಿ ಪದ್ಮನಾಭ ಸಹೋದರಿ ಅನ್ನುವಂಥದ್ದು ಒಂದು ಅರ್ಥ. ಇನ್ನೊಂದು ಅರ್ಥ ಇದೆ.
ವಿಷ್ಣು ಕೃಷ್ಣಾವತಾರದಲ್ಲಿ ಬಂದಾಗ ಅವನ ಸಹೋದರಿ ಸುಭದ್ರೆಯಾಗಿ ಹುಟ್ಟುತ್ತಾಳೆ ನೋಡಿ. ಅವಳು ಈ ದುರ್ಗಾದೇವಿಯ ಅಂಶವೇ ಅಂತೆ, ದುರ್ಗಾದೇವಿಯ ಅವತಾರವೇ ಅಂತೆ. ಹಾಗಾಗಿ ವಿಷ್ಣುವಿನ ಸಹೋದರಿ ಅಂತಲೂ ಪೌರಾಣಿಕವಾದ ಉಲ್ಲೇಖ ಇದೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಷ್ಣುವಿನ ಜೊತೆಯಲ್ಲಿಯೇ ಈ ಸೃಷ್ಟಿಯಲ್ಲಿ ಇವಳು ಯೋಗ ಮಾಯೆಯಾಗಿ ಜನಿಸಿದ್ಲು ಅಂತ. ಅಂದ್ರೇನು, ಸಕಲ ಜೀವರಾಶಿಗಳು ಸೃಷ್ಟಿ ಮಾಡುವಂಥ ಕಾಲದಲ್ಲಿ ಈ ಭಗವತ್ ತತ್ವ ಏನಿದೆ, ಸೃಷ್ಟಿಯೆಲ್ಲ ಮಾಡಿದ ಮೇಲೆ ಅದು ಜಡವಾಗಿ ಉಳಿತಂತೆ. ಜಡವಾಗಿ ಉಳಿತು, ಇದಕ್ಕೆ ಇನ್ನು ಜೀವಂತಿಕೆ ಬಂದಿಲ್ಲ ಅಂತ ಸೃಷ್ಟಿ ಮಾಡಿದ ಭಗವಂತ ಅದರೊಳಗಿನ ಜೀವವಾಗಿ ಸಕಲ ಸೃಷ್ಟಿಯೊಳಗೂ ತಾನೇ ಪ್ರವೇಶ ಮಾಡಿದನಂತೆ. ಅವನು ಪ್ರವೇಶ ಮಾಡಿದ ಮೇಲೆ ಈ ಇಡೀ ಸೃಷ್ಟಿಗೆ ಜೀವ ಬಂತು. ಇದನ್ನು ಉಪನಿಷತ್ತು ಹೇಳುವಂಥದ್ದು ಹೇಗೆ ಅಂತಂದರೆ, ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್ ಅಂತ. ಅಂದರೆ ಅದರನ್ನೆಲ್ಲ ಸೃಷ್ಟಿ ಮಾಡಿ, ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ, ಆ ಎಲ್ಲ ವಸ್ತುಗಳ ಹಾಗೂ ಆ ಎಲ್ಲ ಜೀವಕೋಟಿಗಳ ಒಳಗೆ ಭಗವಂತ ತಾನೇ ಅನುಪ್ರವೇಶ ಮಾಡ್ದ ಅಂತ ಉಪನಿಷತ್ತಿನ ಮಾತು. ಈ ರೀತಿ ಭಗವಂತ ಒಳಗಡೆ ಇರುವಾಗಲೂ ಈ ಸೃಷ್ಟಿಯ ಬೇರೆ ಬೇರೆ ರೂಪದಿಂದ ಕಾಣಿಸಿಕೊಳ್ಳುವಂಥವಳು ಮೂಲ ಪ್ರಕೃತಿ ಅಥವಾ ಇದೇ ಯೋಗ ಮಾಯೆ. ಹಾಗಾಗಿ ಪ್ರತಿಯೊಂದು ಸೃಷ್ಟಿಗೊಂಡ ವಸ್ತುವಿನ ಒಳಗೆ ಭಗವಂತ ಇರ್ತಾನೆ, ಜೀವಕೋಟಿಗಳೊಳಗೂ ಭಗವಂತ ಇರ್ತಾನೆ. ಆದರೆ ಕಾಣೋದು ಮಾತ್ರ ಬೇರೆ ರೂಪ, ಯೋಗ ಮಾಯಾ ರೂಪ. ಹಾಗಾಗಿ ಈ ಪ್ರಪಂಚ ಎಲ್ಲ ಯೋಗ ಮಾಯೆಯ ವಿವಿಧ ರೂಪಗಳು ಅಂತ ಉಪನಿಷತ್ ಹೇಳ್ತದೆ. ಒಳಗಡೆ ಭಗವತಿ ಅಡಗಿಕೊಂಡೇ ಇದ್ದಾಳೆ, ಹೊರಗಡೆ ಮಾತ್ರ ಬೇರೆ ಥರದ ರೂಪ ಕಂಡು ನಮ್ಮನ್ನು ಪ್ರಾಪಂಚಿಕವಾಗಿ ಸೆಳೀತದೆ ಹೊರತಾಗಿ ಕೇಂದ್ರಕ್ಕೆ ಸೆಳೆಯೋದಿಲ್ಲ, ಹೃದಯ ಕಮಲಕ್ಕೆ ಸೆಳೆಯೋದಿಲ್ಲ. ಆದರೆ ನಿಜವಾಗಿ ನಾವು ಅರಿತುಕೊಂಡು ನೋಡಿದರೆ ನಮ್ಮ ಹೃದಯ ಕಮಲದೊಳಗೆ ಭಗವಂತನೇ ಇದ್ದಾನೆ. ಹಾಗಾಗಿ ಪದ್ಮನಾಭ ಸಹೋದರಿಯನ್ನು ಬಿಟ್ಟು ಆ ಸಹೋದರಿಯ ಮೂಲಕವೇ ಪದ್ಮನಾಭ ಎಲ್ಲಿದ್ದಾನೆ ಅಂತ ನಮ್ಮ ಹೃದಯದಲ್ಲಿ ಹುಡುಕಿದರೆ ನಾವು ಅವನನ್ನು ಸೇರಬಹುದು ಅನ್ನೋ ಅರ್ಥದಲ್ಲಿ ಈ ನಾಮ ಪದ್ಮನಾಭ ಸಹೋದರಿ ಅನ್ನುವಂಥ ಸ್ತುತಿಯಾಗಿ ವಾಗ್ದೇವಿಯರ ಒಂದು ನಾಲಿಗೆಯಲ್ಲಿ ಹೊರಟಿರುವಂಥದ್ದು. 66ನೇ ಶ್ಲೋಕ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಃ ಸಹಸ್ರಶೀರ್ಷವದನ ಸಹಸ್ರಾಕ್ಷಿ ಸಹಸ್ರಪಾತ್. ಈ ನಾಮದಲ್ಲಿ ಇಡೀ ಒಂದು ಸಾಲೆ ಒಂದು ನಾಮ, ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಃ ಅಂತ. ಈ ನಾಮದ ಅರ್ಥ ಏನು ಅಂತಂದರೆ, ಕಣ್ಣು ತೆರೆದು ಮುಚ್ಚುವುದರೊಳಗೆ ಲೋಕಗಳನ್ನು ಸೃಷ್ಟಿ ಮಾಡಿ ನಾಶ ಮಾಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಅವಳಿಗೆ ಈ ಲಲಿತಾಂಬಿಕೆ ಅನ್ನುವಂತಹ ಚೈತನ್ಯಕ್ಕೆ ಈ ಲೋಕಗಳನ್ನು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ನಾಶ ಮಾಡುವಂಥದ್ದು ಅಂತಂದರೆ ಅಷ್ಟು ಸುಲಭ ಮತ್ತು ಅಷ್ಟು ಸಹಜ ಅಂತ ಈ ನಾಮದ ಅರ್ಥ. ಈ ಸೃಷ್ಟಿ ಪ್ರಕ್ರಿಯೆ ಮತ್ತು ಈ ವ್ಯವಸ್ಥಾ ಪ್ರಕ್ರಿಯೆ ಹಾಗೂ ನಾಶದ ಪ್ರಕ್ರಿಯೆ ಮೂರನ್ನು ಅವಳು ಇಷ್ಟು ಸುಲಭವಾಗಿ ಮಾಡಿಬಿಡ್ತಾಳೆ ಅಂತ ಈ ನಾಮ ಹೇಳ್ತಾ ಇರುವಂಥದ್ದು. ನಿಜವಾಗಿ ಈ ದೇವಿಗೆ ಕಣ್ಣು ಮುಚ್ಚೋದು ಅಥವಾ ತೆಗೆಯೋದು ನಮ್ಮ ಥರ ಉನ್ಮೇಷ ನಿಮಿಷ ಅಂತ ಹೇಳ್ತಾರೆ. ಅದಕ್ಕೆ ಕಣ್ಣು ಮುಚ್ಚಿ ತೆರೆಯುವಂಥ ಪ್ರಕ್ರಿಯೆ ಸಹಜವಾಗಿ ನಮಗೆ ಆಗ್ತಾ ಇರ್ತದಲ್ಲ, ಆ ರೀತಿ ಯಾವ ಪ್ರಕ್ರಿಯೆಯೂ ಅವಳಿಗಿಲ್ಲ. ಅವಳಿಗೆ ಶರೀರವೇ ಇಲ್ಲ. ಹಾಗಾಗಿ ಸದಾ ಸಾಕ್ಷಿ ಸ್ವರೂಪದಲ್ಲಿ ಅವಳು ಇರುವಂಥವಳು. ನಾವು ಕಣ್ಣು ಮುಚ್ಚಿ ಗಾಢ ನಿದ್ರೆಗೆ ಒಳಪಟ್ಟಾಗಲೂ ಕೂಡ ಸಾಕ್ಷಿಯಾಗಿರುವಂತಹ ಈ ಚೈತನ್ಯ ಒಂದು ಕ್ಷಣವೂ ನಮ್ಮೊಳಗೆ ಕಣ್ಣು ಪಿಳುಕಿಸದೆ ಸದಾ ನಮ್ಮನ್ನು ನೋಡ್ತಾ ಸದಾ ನಮ್ಮನ್ನು ರಕ್ಷಣೆ ಮಾಡ್ತಲೇ ಇರ್ತಾಳೆ. ನೋಡಿ, ನಿದ್ರಾ ಕಾಲದಲ್ಲಿ ನಮ್ಮ ದೇಹಕ್ಕೆ ಒಂದು ಸೊಳ್ಳೆ ಕಚ್ಚಿದಾಗಲೋ ಅಥವಾ ಏನೋ ತುರಿಕೆ ಆದಾಗಲೋ ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ಸಲ ತುರಿಸ್ಕೊಂಡಿರ್ತೀವಿ ಅಲ್ವಾ? ಗೊತ್ತಿಲ್ಲದೇನೆ ಎಷ್ಟೋ ಸಲ ಆ ಸೊಳ್ಳೆ ನಿದ್ದೆಯಲ್ಲೇ ಹೊಡೆದಿರ್ತೀವಿ ಅಲ್ವಾ? ಇದೆಲ್ಲ ಆಗೋದು ಯಾರಿಂದ? ಒಂದು ಕ್ಷಣ ವಿಚಾರ ಮಾಡಿ. ಅಂದರೆ ನಮ್ಮೊಳಗಿನ ಸ್ಥಿತಿ ಇನ್ನೂ ನಮಗೆ ಗೊತ್ತಾಗಿಲ್ಲ. ಹಾಗಾಗಿ ಒಳಗೊಂದು ಚೈತನ್ಯ ಇದೆಯಲ್ಲ, ಅದು ಹೊರಗೂ ಇದೆ. ಇಡೀ ಲೋಕಗಳನ್ನು ಕ್ಷಣ ಮಾತ್ರದಲ್ಲಿ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಲ್ಲ, ಆ ರೀತಿ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಇದು ಲೋಕಗಳನ್ನು ಸೃಷ್ಟಿ ಮಾಡಿ ನಾಶ ಮಾಡುವಂಥ ಶಕ್ತಿಯುಳ್ಳಂಥ ಮಹಾಚೈತನ್ಯ ಅಂತ ಈ ನಾಮ ಹೇಳ್ತಾ ಇರುವಂಥದ್ದು.
ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.